ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ನಮ್ಮ ಅಣ್ಣನವರ ಬರ್ತ್ಡೇ ಅಂದರೆ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಆಯಿತು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ. ನೋಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೇಗೆ ಅಂತ ಹೇಳಿದ್ರೆ ಒಂದು ಇದು ಫಾರ್ಮ್ ಹೌಸ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ಮಂಚನಬೆಲೆ ಅನ್ನೋ ಡ್ಯಾಮ್ ಇದೆಯಲ್ಲ, ಅಂದರೆ ರಾಮನಗರ ಡಿಸ್ಟಿಕ್ ಹತ್ರ ಇರುವಂತಹ ಅಲಗನಹಳ್ಳಿ ಅಂತ ಬರುತ್ತೆ, ರಾಂಪುರ ಅಂತ, ಅಲ್ಲಿ ಇರೋದು ಈ ಒಂದು ಎಸ್ಟೇಟು ಮತ್ತು ಫಾರ್ಮ್ ಹೌಸು. ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಮತ್ತು ಜೊತೆಗೆ ಯಾವ ರೀತಿ ನಾವು ಅಲ್ಲಿ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಅನ್ನೋದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ, ಹಾಗೆ ನೋಡ್ಕೊಳ್ಳಿ. ಮತ್ತು ಎಲ್ಲರೂ ಸಹ ತುಂಬ ಸಂತೋಷದಿಂದ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ, ಹಾಗೆ ನೋಡ್ತಾ ಇರ್ಬೋದು. ಹಾಗೆಯೇ ಅಲ್ಲಿ ಒಳಭಾಗದಲ್ಲಿ ಅಂದರೆ ಈ ಒಂದು ಫಾರ್ಮ್ ಹೌಸ್ ಇದೆಯಲ್ಲ, ಈ ಫಾರ್ಮ್ ಹೌಸ್ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಮೇಲ್ಗಡೆ ಲೈಟಿಂಗ್ ಆಗಿರ್ಬೋದು, ಪ್ರತಿಯೊಂದೂ ಸಹ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ ಫಾರ್ಮ್ ಹೌಸಲ್ಲಿ. ಆಮೇಲೆ ಅಲ್ಲಿರುವಂಥ ಉಯ್ಯಾಲೆ ಆಗಿರ್ಬೋದು, ಉಯ್ಯಾಲೆ ಇದೆ ನೋಡಿ, ಅಂದರೆ ಕಲ್ಲಿನಲ್ಲಿ ಮಾಡಿರೋಂತಹ ಒಂದು ಉಯ್ಯಾಲೆ ಇದೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಹಾಗೆಯೇ ಸುಮಾರು ಅಲ್ಲಿ ಪರಿಸರನ ನೋಡೋದಾದರೆ ಪ್ರಕೃತಿ ಅಂದರೆ ಈಗ ಬ್ಯಾಂಗ್ಳೂರು ಒಳಗಡೆ ಏನಾಗುತ್ತೆ ಅಂದರೆ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಆದರೆ ಅಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ ಹೋದರೆ ನಾವು ಪ್ರಕೃತಿಯ ಜೊತೆಯೇ ಇರಬೇಕು ಅನಿಸುತ್ತೆ. ತುಂಬ ಸುಂದರವಾದಂಥ ಮಾವಿನ ತೋಟಗಳಾಗಿರ್ಬೋದು, ಮಾವಿನ ಒಂದು ಇದೆಲ್ಲ ಇದೆ ನೋಡಿ. ಅಲ್ಲಿ ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ಪ್ರತಿಯೊಂದು ಇದನ್ನು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಉಯ್ಯಾಲೆ ಆಗಿರ್ಬೋದು, ಮತ್ತು ಅಲ್ಲಿ ಕೂತ್ಕೊಂಡು ನಾವು ಲಂಚ್ ಮಾಡೋದಾಗಿರ್ಬೋದು, ಅಥವಾ ಏನೇ ಒಂದು ಇದಕ್ಕೂ ಆಗಲಿ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಮೇಲೆ ಒಂದು ಸ್ಟೆಪ್ಸ್ ಹತ್ಕೊಂಡು ಹೋದರೆ ಅಲ್ಲೂ ಸಹ ಕೆಲವೊಂದು ರೀತಿಯ ಪ್ರಕೃತಿಯನ್ನು ನಾವು ಆ ಬೆಟ್ಟದ ಮೇಲೆ ಇರುವಂತಹ ಒಂದು ಪ್ರಕೃತಿ ಸೌಂದರ್ಯನ ನೋಡ್ತಾ ಇರ್ಬೋದು. ಮತ್ತು ಈ ತೋಟದ ಈ ಫಾರ್ಮ್ ಹೌಸಲ್ಲಿ ಏನಂತ ಹೇಳಿದ್ರೆ ವಿಶೇಷತೆ ತುಂಬಾ ಮಾವಿನ ಗಿಡಗಳು ಮತ್ತು ತೆಂಗಿನ ಗಿಡಗಳೆಲ್ಲ ಅದೆಲ್ಲ ಸಸಿಯೆಲ್ಲ ಹಾಕಿದ್ದಾರೆ, ಹೀಗೀಗ ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಮತ್ತು ಉಯ್ಯಾಲೆ ಆಗಿರ್ಬೋದು, ಮತ್ತು ಅಲ್ಲಿ ಒಂದು ಏನಾದರೂ ಸ್ಮಾಲ್ ಮೂವಿ ಶೂಟ್ ಮಾಡೋದಾಗಿರ್ಬೋದು, ಅಥವಾ ಫೋಟೋ ಶೂಟ್ಗಂತೂ ತುಂಬ ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿ ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ಉಯ್ಯಾಲೆನೂ ಸಹ ನೋಡ್ತಾ ಇರ್ಬೋದು. ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿಯೂ ಸಹ ಕಟ್ಟಿದ್ದಾರೆ. ಅಲ್ಲಿ ಕೂತ್ಕೊಂಡು ನಾವು ಲಂಚ್ ಮಾಡೋದಾಗಿರ್ಬೋದು, ಎಲ್ಲ ಕಲ್ಲಿನಲ್ಲೇ ಮಾಡಿರೋ ಅಂಥ ಒಂದು ಅರೇಂಜ್ಮೆಂಟ್ ಇದೆ. ಮತ್ತು ಅಲ್ಲಿ ಮೇಲ್ಗಡೆ ಅಲ್ಲಿ ನಡ್ಕೊಂಡು ಹೋದರೆ ಅಲ್ಲಿ ಒಂದು ಕಾವೇರಿಯ ಒಂದು ಸ್ಟ್ಯಾಚ್ಯೂ ಇದೆ, ಬಟ್ ಈಗ ತೆಗೆದಿಟ್ಟಿದ್ದೀವಿ. ಆಮೇಲೆ ಅಲ್ಲಿ ನಮ್ಮ ಭಾವ ಅವರ ಅಂದರೆ ಅಣ್ಣ ಅವ್ರದ್ದು ಒಂದು ಇದಿದೆ ನೋಡಿ, ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಎಲ್ಲರೂ ಸಹ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ತುಂಬ ಚೆನ್ನಾಗಿ ಸಂತೋಷದಿಂದ ಮಾಡಿದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಆ ಕ್ಲಿಪ್ಸ್ನ ಅಂದರೆ ಬರ್ತ್ಡೇ ಇದನ್ನೆಲ್ಲ ನಾನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮದು ಗುಡ್ಡಿ ಅನ್ನೋ ಒಂದು ಇದಿದೆ ನೋಡಿ, ಡಾಗ್ ತುಂಬ ಚೆನ್ನಾಗಿದೆ, ಅದನ್ನು ಸಹ ತೋರಿಸಿದ್ದೀನಿ. ಅದರದ್ದೊಂದು ರೀಲ್ಸನ್ನು ಸಹ ಮಾಡಿ ಹಾಕ್ತೀನಿ. ಆಮೇಲೆ ಉಯ್ಯಾಲೆ ಹತ್ತಿರ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಆಗಿರ್ಬೋದು, ಪ್ರತಿಯೊಂದು ಸಹ ತುಂಬ ಸ್ವಚ್ಛವಾದ ವಾತಾವರಣ ಇದೆ. ಯಾರಾದರೂ ಫೋಟೋಶೂಟೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಇದು ಹೇಳಿ ಮಾಡಿಸಿದಂಥ ಸ್ಥಳ ಅಂತಲೇ ಹೇಳ್ಬೋದು. ಮಕ್ಕಳು ಆಗಿರ್ಬೋದು, ದೊಡ್ಡವರು ಆಗಿರ್ಬೋದು, ಎಲ್ಲರೂ ಸಹ ಸ್ವಿಮ್ಮಿಂಗ್ ಪೂಲಲ್ಲಿ ಇದು ಮಾಡ್ಬೋದು. ನೋಡ್ತಾ ಇರ್ಬೋದು ಹೊರಾಂಗಣದಲ್ಲಿ ಡೋರೆಲ್ಲ ಯಾವ ಥರ ಇದೆ ಅನ್ನೋದನ್ನು ತೋರಿಸಿದ್ದೀನಿ. ಮತ್ತು ಉಯ್ಯಾಲೆ ಹತ್ತಿರ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಆಗಿರ್ಬೋದು, ತುಂಬಾ ನೀಟಾಗಿ ಸ್ವಚ್ಛವಾದ ರೀತಿಯಲ್ಲಿ ಇಟ್ಟಿದೆ. ಒಂದು ರೀತಿಯಲ್ಲಿ ಒಂದು ಫೋಟೋಶೂಟಿಗೆ ಹೇಳಿ ಮಾಡಿಸಿದಂಥ ಸ್ಥಳ ಅಂತಲೇ ಹೇಳ್ಬೋದು. ನಾನು ಆ ಬರ್ತ್ಡೇ ಇದೆಲ್ಲ ಸೆಲೆಬ್ರೇಷನ್ ಎಲ್ಲ ಮುಗ್ದಾದಮೇಲೆ ಅಲ್ಲಿ ಏನೇನಿದೆ ಅನ್ನೋದನ್ನು ನಾನು ಅದನ್ನು ತೋರಿಸ್ತಾ ಇರೋದು. ಬರ್ತ್ಡೇ ಮುಗ್ದಾದಮೇಲೆ ನೋಡಿ, ಅಲ್ಲಿ ಮಾವಿನ ತೋಟದ ಒಂದು ಇದೆಲ್ಲ ಕಾಣಿಸ್ತಾ ಇದೆ, ಮತ್ತು ಬಾವಿ ಸೆಟ್ ಥರನೇ ಬಾವಿ ಥರನೇ ಅಲ್ಲಿ ಕಟ್ಟಿದೆ. ಮತ್ತು ಅಲ್ಲೆಲ್ಲ ನಾವು ಏನಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಫೋಟೋ
ಶೂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಅಲ್ಲಿಂದ ನೋಡಿದಾಗ ಔಟ್ಸೈಡಿಂದ ಯಾವ ಥರ ಇದೆ ಮತ್ತು ಅಲ್ಲಿರುವಂಥ ಗಿಡ ಮರಗಳಾಗಿರ್ಬೋದು, ಅಂದರೆ ಮಾವಿನ ತೋಪಾಗಿರ್ಬೋದು ಅಥವಾ ತೆಂಗಿನ ಗಿಡಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಆ ಸೈಡ್ ಬ್ಯಾಕ್ ಸೈಡ್ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿರೋಂಥ ಗಿಡಗಳೆಲ್ಲ ಇದ್ದಾವೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಆ ಮನೆಯನ್ನು ಸಹ ಅಂದರೆ ಫಾರ್ಮ್ ಹೌಸು ತುಂಬ ಚೆನ್ನಾಗಿದೆ. ಹಾಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮತ್ತು ಅಲ್ಲಿದ್ದಂಥ ಸ್ಟ್ಯಾಚುನ ಒಳಗಡೆನೇ ತಂದು ಇಟ್ಟುಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅದು ಯಾವಾಗಾದರೂ ಒಂದೊಂದು ಸಾರಿ ಹೋಗೋದ್ರಿಂದ ಮುಂದಕ್ಕೆ ಏನಾದರೂ ಅದು ಶೂಟ್ ಮಾಡೋ ಟೈಮಲ್ಲಿ ಮಾತ್ರ ಇಡೋದು. ಆ ಕಾವೇರಿಯ ಒಂದು ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ಅಲಂಕಾರವೆಲ್ಲ ಮಾಡಲಾಗಿದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಮತ್ತು ಮನೆಯ ಅಂದರೆ ಈ ಫಾರ್ಮ್ ಹೌಸ್ ಹೊರಗಡೆ ಯಾವ ಥರ ಇದೆ ಮತ್ತು ಒಳಭಾಗದಲ್ಲಿ ಯಾವ ಥರ ಇದೆ ಅನ್ನೋದನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಒಳಭಾಗದಲ್ಲಿ ನೋಡಿ, ಅಲ್ಲಿ ಉಯ್ಯಾಲೆ ಒಳಭಾಗದಲ್ಲೂ ಸಹ ಒಂದು ಉಯ್ಯಾಲೆ ಇದೆ. ತುಂಬಾ ಚೆನ್ನಾಗಿದೆ. ಒಟ್ಟಿನಲ್ಲಿ ಮಕ್ಕಳೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಒಂದು ಅಂದರೆ ವೀಕೆಂಡಲ್ಲಿ ಹೋಗಿ ಒಂದು ರೀತಿಯಲ್ಲಿ ಇರೋದಕ್ಕೆ ತುಂಬ ಚೆನ್ನಾಗಿ ಕಟ್ಟಿರುವಂತಹ ಒಂದು ಫಾರ್ಮ್ ಹೌಸಲ್ಲಿರುವಂಥ ಮನೆಯಾಗಿದೆ. ಮತ್ತು ಫೋಟೋಶೂಟ್ಗೆ ಬಾವಿಯ ಸೆಟ್ ಆಗಿರ್ಬೋದು, ಅದನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ. ಮತ್ತು ಫಾರ್ಮ್ ಹೌಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಒಳ್ಳೊಳ್ಳೆಯ ಒಂದು ಮರ ಗಿಡಗಳೆಲ್ಲ ಇರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಮಾವಿನ ಗಿಡಗಳೆಲ್ಲ ತೋರಿಸ್ತಾ ಇದ್ದೀನಿ. ಆಮೇಲೆ ಮನೆ ಇದೆ. ಮನೆಯ ಒಳಭಾಗದಲ್ಲಿ ಅಂದರೆ ಈ ಫಾರ್ಮ್ ಹೌಸಿನ ಮನೆ ಯಾವ ಥರ ಇದೆ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಮಾವೆಲ್ಲ ಈಗ ವಸಂತ ಋತು ಆಗಿರೋದ್ರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಮಾವು ತುಂಬ ಚೆನ್ನಾಗಿ ಚಿಗುರಿದೆ. ಆ ಬ್ಯಾಕ್ ಸೈಡು ನೋಡ್ತಾ ಇರ್ಬೋದು ನೀವು, ಒಳ್ಳೊಳ್ಳೆಯ ಗಿಡಗಳೆಲ್ಲ ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ. ಅಂದರೆ ಇದೇ ರೀತಿ ನಮ್ಮ ವಿಡಿಯೋಗಳೆಲ್ಲ ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಿ, ಈ ರೀತಿಯಾಗಿ ನಮ್ಮ ಅಣ್ಣನವರ ಒಂದು ಬರ್ತ್ಡೇ ಒಂದು ಸೆಲೆಬ್ರೇಷನ್ನು ಫಾರ್ಮ್ ಹೌಸಿನಲ್ಲಿ ನಡೆಯಿತು. ಫ್ಯಾಮಿಲಿ ಮೆಂಬರೆಲ್ಲ ಸೇರಿ ತುಂಬ ಸಂತೋಷದಿಂದ ಆ ದಿನವನ್ನು, ಅಂದರೆ ರಥಸಪ್ತಮಿ ಇತ್ತು ಆವತ್ತಿನ ದಿನ, ಅಂದರೆ ಸಂಡೇ. ಸೊ ಎಲ್ಲರೂ ಹೋಗಿ ಅಲ್ಲಿ ಸೆಲೆಬ್ರೇಷನ್ನ ಮಾಡಿಕೊಂಡು ತುಂಬ ಸಂತೋಷದಿಂದ ಹಿಂತಿರುಗಿದ್ವಿ. ಮತ್ತು ನಮ್ಮ ಅಲ್ಲಿ ಗುಡ್ಡಿ ಇದೆ ನೋಡಿ, ಅದು ಡಾಗು ತುಂಬಾ ಚೆಂದ. ಅದು ಯಾಕೆ ಅಂತ ಹೇಳಿದ್ರೆ, ತುಂಬ ಹೇಳಿದ ಮಾತು ಕೇಳುತ್ತೆ. ಆಮೇಲೆ ಇನ್ನೊಂದು ಆ ಸ್ಟ್ಯಾಚು ಇತ್ತಲ್ಲ, ಕಾವೇರಿಗೆ ನಾವು ಹೂವಿನ ಹಾರ ಎಲ್ಲ ಹಾಕಿ ಅಲಂಕಾರವನ್ನು ಮಾಡಿರೋದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಹೊರಭಾಗದಲ್ಲಿ ಈ ರೀತಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ.